Hi everyone. Yesterday class we have studied the specimen or format of realization account and insolvency of partner. Today we are going to discuss or solve the problem of insolvent partners realization account. Here it is a problem. A, B, C were partners sharing profit and losses equally. Their balance sheet as on 31st 12 2013 was as under. Here ಏನಿದೆ ಎ ಬಿ ಸಿ ಅವರು ಪಾರ್ಟ್ನರ್ ಆಗಿರ್ತಾರೆ, ಒಂದು ಫರ್ಮ್ನ ಪಾರ್ಟ್ನರ್ ಆಗಿರ್ತಾರೆ. ಅವ್ರು ಏನು ಮಾಡ್ತಾರೆ, ತಮ್ಮ ಪ್ರಾಫಿಟ್ ಮತ್ತು ಲಾಸಸ್ಸನ್ನು ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಅವರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕೆಳಕಂಡಂತೆ ಇದೆ. ಸೊ ಲಯಬಿಲಿಟಿ and assets. Okay, so here liabilities capital means ಬಂಡವಾಳ. So A ಅನ್ನುವಂಥ ಪರ್ಸನ್ನ ಬಂಡವಾಳ 24,000 and B 14,000, C 3,000 and creditors 9,000. Okay, here asset side, sundry assets 37,000, cash 1,000 and profit and loss account 12,000. Both side total 50,000 and 50,000. It's a balance sheet of ABC partner na capital. ಒಂದು ಕಂಪನಿಯ ಎ ಬಿ ಸಿ ಅನ್ನುವಂಥವ್ರು ಪಾರ್ಟ್ನರ್ಶಿಪ್ ಆದಂಥ ಒಂದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಈ ಥರ ಇದೆ. ಸೊ ಕೆಳಗೆ ಏನು ಹೇಳ್ತಾರೆ, ಅವರು ಕೆಲವೊಂದು ಅಡ್ಜಸ್ಟ್ಮೆಂಟನ್ನು ಹೇಳ್ತಾರೆ ನೋಡಿ. On the above date, partners decided to dissolve the firm. Okay, sundry assets were sold for rupees 31,000. C became insolvent and was unable to bring anything from his private estate. ಏನು ಹೇಳ್ತಾರೆ, ಆನ್ ದಿ ಅಬೋವ್ ಡೇಟ್, ಮೇಲ್ಕಂಡಂಥ ಡೇಟಲ್ಲಿ ಪಾರ್ಟ್ನರ್ಸ್ ಡಿಸೈಡೆಡ್ ಟು ಡಿಸಾಲ್ವ್ ದಿ ಫರ್ಮನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತಾರೆ. ಸೊ ಸನ್ಡ್ರಿ ಅಸೆಟ್ಸ್ ವ್ಯಾರ್ ಸೋಲ್ಡ್ rupees 31,000. ಸನ್ಡ್ರಿ ಅಸೆಟ್ಸ್ ಅನ್ನ 31,000ಗೆ ಸೋಲ್ಡ್ ಮಾಡ್ತಾರೆ. ಸನ್ಡ್ರಿ ಅಸೆಟ್ಸ್ ಅಂತಂದ್ರೆ ಯಾವುದು, ಇದು 37,000 ಇದೆ ಅಲ್ವಾ, ಅಸೆಟ್ಸ್ ಅನ್ನ 31,000ಗೆ ಸೋಲ್ಡ್ ಮಾಡ್ತಾರೆ. ಸಿ ಬಿಕಮ್ ಇನ್ಸಾಲ್ವೆಂಟ್, ಸಿ ಏನಾಗ್ತಾರೆ, ಇನ್ಸಾಲ್ವೆಂಟ್ ಆಗ್ತಾರೆ. ಅಂಡ್ ವಾಸ್ ಅನೇಬಲ್ ಟು ಬ್ರಿಂಗ್ ಎನಿಥಿಂಗ್ ಫ್ರಮ್ ಹಿಸ್ ಪ್ರೈವೇಟ್ ಎಸ್ಟೇಟ್. ಇನ್ಸಾಲ್ವೆಂಟ್ ಮೀನ್ಸ್ ಯಾವುದೇ ತರಹದ ಪ್ರೈವೇಟ್ ಎಸ್ಟೇಟಿಂದ ತರಲಿಕ್ಕೆ ಅಸಾಧ್ಯವಾದಂಥ ಸ್ಥಿತಿ ಯಾರಿಗೆ ಬರುತ್ತೆ, ಸಿ ಅನ್ನೋಂಥವನಿಗೆ ಬರುತ್ತೆ. ಸೊ ಈ ಥರ ಸಿಚುವೇಶನ್ಸಲ್ಲಿ ಪ್ರಿಪೇರ್ ನೆಸರಿ ಅಕೌಂಟ್ಸ್ ಟು ಕ್ಲೋಸ್ ದಿ ಬುಕ್ಸ್ ಆಫ್ ದಿ ಫರ್ಮ್ ಅಪ್ಲೈಯಿಂಗ್ ಗಾರ್ನರ್ ವರ್ಸಸ್ ಮರ್ರೆ ರೂಲ್. ಈ ಥರ ಸಿಚುವೇಶನ್ಸಲ್ಲಿ ನೀವೇನು ಮಾಡಬೇಕು, ಬುಕ್ಸ್ ಆಫ್ ಅಕೌಂಟ್ಸನ್ನು ಕ್ಲೋಸ್ ಮಾಡಬೇಕು. ಹಾಗಾದರೆ ಕ್ಲೋಸ್ ಮಾಡಬೇಕು ನಾವು ಅಂತ ಹೇಳಿದ್ರೆ ಡಿಸಾಲ್ಯೂಷನ್ ಆಫ್ ದಿ ಫರ್ಮ್ ಅನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ ನಾವೆಷ್ಟು ಅಕೌಂಟನ್ನು ಮಾಡಬೇಕು, 3 ಅಕೌಂಟ್ಸನ್ನು ಮಾಡಬೇಕಾಗತ್ತೆ. ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ಸ್. ಓಕೆ, ಈಗ ನಾವು ಫಸ್ಟ್ ಏನು ಮಾಡೋಣ, ರಿಯಲೈಸೇಷನನ್ನು ಮಾಡೋಣ. ಓಕೆ, ಇಟ್ ಈಸ್ ಯುವರ್ ರಿಯಲೈಸೇಷನ್ ಅಕೌಂಟ್ ಫಾರ್ಮೇಟ್. ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್, ರಿಯಲೈಸೇಷನ್ ಅಕೌಂಟ್, particular amount, two side and by side. Okay, first of all we write the book value ಅಲ್ವಾ, both assets and liability book value ಅನ್ನು ತಗೋತೀವಿ. ಹಾಗಾದ್ರೆ ಡೆಬಿಟ್ ಸೈಡ್ ಯಾವ್ದರ ಬುಕ್ ವ್ಯಾಲ್ಯೂ ಅನ್ನು ತಗೋತೀವಿ ಅಂಡ್ ಕ್ರೆಡಿಟ್ ಸೈಡ್ ಯಾವ್ದರ ಬುಕ್ ವ್ಯಾಲ್ಯೂ ಅನ್ನು ತಗೋತೀವಿ ಅಂತ ಹೇಳಿದ್ರೆ, ಫಸ್ಟ್ ಸೈಡ್ ಆಲ್ರೆಡಿ ಇದೆ ಅಲ್ವಾ, ಅಸೆಟ್ಸ್ ನ ಬುಕ್ ವ್ಯಾಲ್ಯೂ, ಸನ್ಡ್ರಿ ಅಸೆಟ್ಸ್ ಅಂತ ಹೇಳಿ ತಗೊಂಡು ಅಸೆಟ್ಸ್ ನ ಬುಕ್ ವ್ಯಾಲ್ಯೂ ಅನ್ನ ಡೆಬಿಟ್ ಸೈಡ್ ತಗೋತೀವಿ. ಹಾಗಾದ್ರೆ ಅಸೆಟ್ಸ್ ನ ಬುಕ್ ವ್ಯಾಲ್ಯೂ ಯಾವುದು ಅಂತ ಹೇಳಿದ್ರೆ, ಲುಕ್ ಎಟ್ ಹಿಯರ್, ಅಸೆಟ್ಸ್ ದಿಸ್ ಒನ್, sundry assets 37,000, book value of sundry assets 37,000. Here two sundry assets 37,000. Okay, book value of assets. Okay, here book value of liability. Liability book value ಯಾವುದು, liability ಯಾವುದಿದೆ,
Okay, here liability side, liability only one is there, right? Okay, creditors only one is there. Okay, 9,000 book value of liability by creditors 9,000 book value of liability, right? Next, sold assets or paid liability and sold assets. ಸೋಲ್ಡ್ ಅಸೆಟ್ಸ್ ಆಗಿರೋದು ಯಾವುದು ಮತ್ತು ಪೇಯ್ಡ್ ಲಯಬಿಲಿಟಿ ಆಗಿರೋದು ಯಾವುದು? ಫುಲ್ ಡಿಸ್ಕ್ಲೋಸ್ ಆಗಿದೆ ಅಲ್ವಾ? ಸೊ ಫುಲ್ ಡಿಸಾಲ್ಯೂಷನ್ ಆಗಿದೆ. ಆವಾಗ ಹೇಗೆ ಬರುತ್ತೆ? ಹಿಯರ್ ಅಸೆಟ್ಸ್ ಅಲ್ವಾ, ಸನ್ಡ್ರಿ ಅಸೆಟ್ಸ್ ವ್ಯಾರ್ ಸೋಲ್ಡ್ ರುಪೀಸ್ 31,000. ಹಾಗಾದರೆ ಸೋಲ್ಡ್ ಅಸೆಟ್ಸ್ ಸೋಲ್ಡ್ ಅನ್ನ ಏನಂತ ಮೆನ್ಷನ್ ಮಾಡ್ತಾರೆ ಅಂತ ಹೇಳಿದರೆ, ಬೈ ಕ್ಯಾಶ್ ಅಕೌಂಟ್. ಎಷ್ಟಿದೆ? 31,000 ಅಸೆಟ್ಸ್ ಸೋಲ್ಡ್, ರೈಟ್? ಅಸೆಟ್ಸ್ ಸೋಲ್ಡ್ 31,000 ಏನಂತ ಮೆನ್ಷನ್ ಮಾಡ್ತಾರೆ? ಬೈ ಕ್ಯಾಶ್ ಅಕೌಂಟ್. ಸೊ 31,000. ಹಾಗಾದರೆ ಕಂಪನಿ ಏನಾಗಿದೆ? ಫುಲ್ಲಿ ಡಿಸ್ಕ್ಲೋಸ್ ಆಗಿದೆ, ಡಿಸಾಲ್ವ್ ಆಗಿದೆ. ಆವಾಗ ಏನು ಮಾಡ್ತೀವಿ ನಾವು? ಕ್ರೆಡಿಟರ್ಸ್ ಲಯಬಿಲಿಟಿ ಎಷ್ಟಿದೆ ಅಷ್ಟನ್ನು ಕೂಡ ಪೇಡ್ ಮಾಡಬೇಕಾಗತ್ತೆ. ಬಟ್ ಕ್ವಶನಲ್ಲಿ ಎಲ್ಲೂ ಕೊಟ್ಟಿರಲ್ಲ. ಹಾಗಾದರೆ ಕ್ಲೋಸ್ ಮಾಡಬೇಕು, ಡಿಸಾಲ್ಯೂಷನ್ ಮಾಡಬೇಕು ಅಂತ ಹೇಳಿದ್ರೆ ಲಯಬಿಲಿಟೀಸನ್ನು ಕೂಡ ಪೇಡ್ ಮಾಡಬೇಕಾಗತ್ತೆ. ಹಾಗಾದರೆ ಲಯಬಿಲಿಟಿಯ ಬುಕ್ ವ್ಯಾಲ್ಯೂ ಎಷ್ಟಿದೆ? 9,000 ಇದೆ, ಹೌದಾ? ಸೊ 9,000 ಏನಾಗಿದೆ? ಕ್ರೆಡಿಟರ್ನ ಬುಕ್ ವ್ಯಾಲ್ಯೂ ಇದೆ. ಸೊ ಬಟ್ ಎಷ್ಟು ಪೇಡ್ ಆಗಬೇಕು ಇವಾಗ? 9,000 ಟೋಟಲ್ ಫುಲ್ ಪೇಡ್ ಆಗಬೇಕು. ಸೊ ಏನಂತ ತಗೋತಾರೆ? ಟು ಕ್ಯಾಶ್ ಅಕೌಂಟ್ 9,000 ಏನಿದು? ಲಯಬಿಲಿಟಿ ಕ್ರೆಡಿಟರ್ಸ್ ಪೇಯ್ಡ್. ರೈಟ್? ಹಿಯರ್ ಏನಾಯಿತು? ನಮ್ಮದು ಎಲ್ಲ ಎಂಟ್ರಿ ಕೂಡ ಎಂಟ್ರಿ ಆಗುತ್ತೆ, ಎಲ್ಲ ಟ್ರಾನ್ಸಾಕ್ಷನ್ ಕೂಡ ಎಂಟ್ರಿ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ಓಕೆ, ನಮ್ಮ ಕ್ವಶನಲ್ಲಿ ಮತ್ತೆ ಯಾವುದೇ ಡೀಟೇಲ್ಸ್ ಕೂಡ ಇಲ್ಲ. ಬುಕ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಆ್ಯಂಡ್ ಕ್ರೆಡಿಟರ್ಸ್ ಎಂಟ್ರಿ ಆಗಿದೆ. ನೆಕ್ಸ್ಟ್ ಅಸೆಟ್ಸ್ ಅಲ್ವಾ, ಬುಕ್ ಅಸೆಟ್ಸ್ ಸೋಲ್ಡ್ ಎಂಟ್ರಿ ಆಗಿದೆ. ನೆಕ್ಸ್ಟ್ ಲಯಬಿಲಿಟಿ ಪೇಯ್ಡ್ ಎಂಟ್ರಿ ಆಗಿದೆ. ಮತ್ತು ಯಾವುದು ಕೂಡ ಎಂಟ್ರೀಸ್ ಆಗುವಂಥದ್ದು ಇಲ್ಲ ಇಲ್ಲಿ. ಓಕೆನಾ? ಸೊ ನಾವು ಇವಾಗ ಏನು ಮಾಡಬೇಕು? ಅಕೌಂಟ್ಸನ್ನು ಕ್ಲೋಸ್ ಮಾಡಬೇಕು, ರಿಯಲೈಸೇಷನ್ ಅಕೌಂಟನ್ನು ಕ್ಲೋಸ್ ಮಾಡಬೇಕು. ಓಕೆ, ಹಿಯರ್ ಯಾವುದರಲ್ಲಿ ಜಾಸ್ತಿ ಅಮೌಂಟ್ ಇದೆ ಅಂಥೇಳಿ ಫಸ್ಟ್ ಅದನ್ನು ಕ್ಲೋಸ್ ಮಾಡ್ಕೋಬೇಕು. ಐ ಥಿಂಕ್ ಹಿಯರ್ ಅಮೌಂಟ್ ಈಸ್ 46,000, ರೈಟ್? 46,000. ಹಿಯರ್ ಆಲ್ಸೋ 46,000 ಬರಬೇಕಾಗತ್ತೆ. Okay, so difference, how much is difference total? Here total 40,000 ಬರುತ್ತೆ. ಸೊ ಡಿಫ್ರೆನ್ಸ್ ಎಷ್ಟು ಬರಬೇಕು ಇವಾಗ? 6,000 is difference. 6,000 ಡಿಫ್ರೆನ್ಸ್ ಇದೆ. ಸೊ ಇದನ್ನೇನಂತ ಕರೀತಾರೆ? ಬೈ ಲಾಸ್ ಟ್ರಾನ್ಸ್ಫರ್. To partners capital account. ರೈಟ್? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಹಾಗಾದರೆ ಎಷ್ಟು ಪಾರ್ಟ್ನರ್ಸ್ ಇದ್ದಾರೆ? ಅವರು ಯಾವ ರೇಷ್ಯೋದಲ್ಲಿ ಶೇರ್ ಮಾಡ್ಕೋತಾರೆ? ಅಸೆಟ್ಸ್ ಆ್ಯಂಡ್ ಅವರ ಪ್ರಾಫಿಟ್ ಅಥವಾ ಲಾಸನ್ನು ಯಾವ ರೇಷ್ಯೋದಲ್ಲಿ ಶೇರ್ ಮಾಡ್ಕೋತಾರೆ ಅಂತ ಹೇಳಿದರೆ, look at here, A, B, C were partner sharing their profits and losses equally ಆಗಿ ಏನು ಮಾಡ್ತಾರೆ? ಶೇರ್ ಮಾಡ್ಕೋತಾರೆ. ಹಾಗಾದರೆ 6,000 ಈಕ್ವಲಿ ಅಂತ ಹೇಳಿದ್ರೆ ಎಷ್ಟಾಗುತ್ತೆ? A is capital account, B is capital account, and C is capital account. ಎಷ್ಟು ಬರುತ್ತೆ? ಈ 6,000 ಅನ್ನು ಈಕ್ವಲ್ ಆಗಿ ಶೇರ್ ಮಾಡಬೇಕು. ಎಷ್ಟಾಗುತ್ತೆ ಹಾಗಾದರೆ? 2,000, 2,000, 2,000. ಹಿಯರ್ ಇಟ್ ಈಸ್ ಲಾಸ್ ಅಲ್ವಾ? ಸೊ ಈ ಸೈಡ್ ಬ್ಯಾಲೆನ್ಸ್ ಬಂದರೆ ಏನಾಗುತ್ತೆ? ಲಾಸ್ ಆಗುತ್ತೆ. ಸೊ ಇಟ್ ಈಸ್ ರಿಯಲೈಸೇಷನ್ ಅಕೌಂಟ್ ಆಗಿರುತ್ತೆ. ಫಸ್ಟ್ ಏನು ಮಾಡ್ಕೋಬೇಕು? ಬುಕ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಆ್ಯಂಡ್ ಬುಕ್ ವ್ಯಾಲ್ಯೂ ಆಫ್ ಲಯಬಿಲಿಟಿ. ಓಕೆ, ನೆಕ್ಸ್ಟ್ ಅಸೆಟ್ಸ್ ಸೋಲ್ಡ್ ಆ್ಯಂಡ್ ಲಯಬಿಲಿಟಿ ಪೇಯ್ಡ್. ನೆಕ್ಸ್ಟ್ ಬಂದಂಥ ಬ್ಯಾಲೆನ್ಸ್ ಅನ್ನು ಏನಂತ ಕರೀತಾರೆ? ದಿಸ್ ಸೈಡ್ ಬಂದಿದೆ, ಅದಕ್ಕೆ ಏನಂತ ಕರೀತಾರೆ? 6,000 ಈಸ್ ಲಾಸ್.
ಅಲ್ವಾ. ಸೊ ಲಾಸನ್ನು ಏನು ಮಾಡಬೇಕು, ಅವರು ಈಕ್ವಲಿ ಆಗಿ ಶೇರ್ ಮಾಡ್ಕೋತಾರೆ. ಅವರ ಕ್ವಶನಲ್ಲಿ ಹೇಳಿದ್ದಾರೆ ಈಕ್ವಲಿ ಆಗಿ ನಮ್ಮದು ಲಾಸ್ ಮತ್ತು ಪ್ರಾಫಿಟ್ ಬಂದರೂ ಕೂಡ ನಾವು ಈಕ್ವಲಿ ಆಗಿ ಶೇರ್ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಸೊ ಹಿಯರ್ 6000 ಲಾಸ್ ಬಂದಿದೆ. ಸೊ ಎ ಬಿ ಸಿ ಅವರು ಏನು ಮಾಡ್ತಾರೆ, ಈಕ್ವಲಿ ಆಗಿ ಶೇರ್ ಮಾಡ್ಕೋತಾರೆ. ಸೊ ಹಾಗಾದ್ರೆ ಎಷ್ಟು ಬರುತ್ತೆ, 2000 2000 2000. ಹಿಯರ್ ಇಟ್ ಈಸ್ ರಿಯಲೈಸೇಷನ್ ಅಕೌಂಟ್ ಆಫ್ ಎ ಬಿ ಸಿ ಪಾರ್ಟ್ನರ್ಸ್.